guys, good morning. Welcome back my YouTube channel. ಗೈಸ್, ಇವತ್ತು ನಿಮಗೆ ತಮ್ಲೈನ್ ನೋಡಿದ ಕೂಡಲೇ ಗೊತ್ತಾಗ್ಬೋದು ನಾನು ಯಾವ ವಿಷಯ ಇಟ್ಕೊಂಡು ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಮೀಶೋ ಲಾಗನ್ನು ಮಾಡಬೇಕಂತಿದ್ದೀನಿ. ತುಂಬ ಜನ ಡ್ರೆಸ್ಸಸ್ ಕಲೆಕ್ಷನ್ ತೋರಿಸಿ ಅಂತ ಹೇಳ್ತಾಯಿದ್ರು. ಅದೇ ರೀತಿ ಮೀಶೋದಲ್ಲಿ ಯಾವ ರೀತಿ ಅಂಡರ್ 200 ಒಳಗಡೆ 500 ಒಳಗಡೆ ಯಾವ ರೀತಿಯೆಲ್ಲ ಡ್ರೆಸ್ಸಸ್ ಬರುತ್ತೆ ಅಂತ ಹೇಳಿ. ನಮ್ಮ ಜೊತೆಗೆ ಇವತ್ತು ನಮ್ಮ ಸೋನು ಕೂಡ ಇದ್ದಾರೆ. ಅಂದರೆ ನನ್ನ ಮುದ್ದಿನ ನಾಯಿ ಇದು. ಅವಳಿಗೂ ಕೂಡ ಸ್ವಾಗತ ಮಾಡ್ತಾ ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡ್ರೆಸ್ಸಸ್ ಕಲೆಕ್ಷನ್ ನನಗೆ ಇವತ್ತು ರೀಸೆಂಟಾಗಿ ನಾನು ಬುಕ್ ಮಾಡಿರೋದು, ಅದೇ ರೀತಿ ಮುಂಚೆ ಬುಕ್ ಮಾಡಿದ್ದು ಇತ್ತು. ಅದೆಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮಗೂ ಕೂಡ ಒಂದು ಐಡಿಯಾ ಬರ್ತದಲ್ಲ, ಯಾವ ರೀತಿ ನಾವು ಮೀಶೋನ ಯಾವ ರೀತಿ ನಂಬಬೇಕು. ಕೆಲವೊಬ್ಬರಿಗೆ ಅರ್ಧ ಟೆನ್ಷನಲ್ಲೇ ಇರುತ್ತೆ, ಇವಾಗ ಬುಕ್ ಮಾಡಬೇಕಾ ಬೇಡವಾ, ಕಲರ್ ಚೇಂಜ್ ಬರುತ್ತಾ ಅಥವಾ ಸೈಜ್ ಚೇಂಜ್ ಬರುತ್ತಾ, ಇದೇ ರೀತಿ ತುಂಬ ಜನ ಕನ್ಫ್ಯೂಷನ್ಸಲ್ಲೇ ಇರ್ತಾರೆ. ಅವರಿಗೆಲ್ಲ ಇವತ್ತು ಸೊಲ್ಯೂಷನ್ ಕೊಡುವ, ನನ್ನ ಒಂದು ಕೆಲವೊಂದು ಬಟ್ಟೆಗಳಿಂದ ನಿಮಗೂ ಕೂಡ ಐಡಿಯಾ ಬರುತ್ತೆ ಅಂತ ಕಾರಣಕ್ಕೋಸ್ಕರ ಇವತ್ತಿನ ಲಾಗ್ನ ನಾನು ನಿಮಗೋಸ್ಕರ ಶೂಟ್ ಮಾಡ್ತಾ ಇದ್ದೀನಿ. ಇದನ್ನು ತುಳುವಲ್ಲಿ ಲಾಗ್ ಮಾಡಿದ್ದೆ ನಾನು. ಸೊ ಕೆಲವು ಜನ ನನಗೆ ಕನ್ನಡದವರು ಹೇಳಿದರು ಇದನ್ನು ಕನ್ನಡದಲ್ಲೇ ಡಬ್ಬಿಂಗ್ ಮಾಡಿ ನನಗೆ ವಿಡಿಯೋ ಹಾಕಿ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಅವರಿಗೆ ಸಪ್ರೇಟಾಗಿ ಡಬ್ಬಿಂಗ್ ಮಾಡ್ತಾ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಜಾಸ್ತಿ ಲೇಟಾಗಿ ಮಾಡೋದು ಬೇಡ, ಇವತ್ತಿನ ಲಾಗನ್ನು ಬೇಗ ನಾವು ಸ್ಟಾರ್ಟ್ ಮಾಡೋಣ. ಅದೇ ರೀತಿ ನನ್ನ ಮೊದಲನೇ ಬಟ್ಟೆ, ಇದರ ಬಗ್ಗೆನೇ ನಿಮಗೆ ಹೇಳ್ತೀನಿ. ಸೊ ಇದು ಬಂದು ರೆಡ್ ಕಲರ್ ವೆಸ್ಟರ್ನ್ ವೇರ್. ಸೊ ತುಂಬ ಚೆನ್ನಾಗಿದೆ. ನಾನಂತೂ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಬೆಸ್ಟ್ ರಿಸಲ್ಟ್ ಕೂಡ ಕೊಟ್ಟಿದೆ. ಮೀಶೋಯಿಂದ ನಾನು ಜಾಸ್ತಿ ಒಂದು ಸ್ವಲ್ಪ ಟ್ರಸ್ಟ್ ಮಾಡ್ತೇನೆ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನಾನಾಗಿರ್ಬೋದು, ನಾದಿನಿ ಆಗಿರ್ಬೋದು, ಜಾಸ್ತಿಯಾಗಿ ನಾವು ಬುಕ್ ಮಾಡುವಂಥದ್ದು ಮೀಶೋದಲ್ಲೇ. ನಾವು ಆಫ್ಲೈನ್ ಬುಕ್ಕಿಂಗ್ ಅಂದರೆ ಆಫ್ಲೈನ್ ತಗೊಳ್ಳೋದು ನಾವು ತುಂಬ ಕಡಿಮೆ. ನಾವು ಆನ್ಲೈನಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋದು. ಸೊ ಅದರಲ್ಲಿ ನಿಮಗೆ ಯಾವುದು ಕಮ್ಮಿ ರೇಟಲ್ಲಿ ಅಫರ್ಡೆಬಲ್ ರೇಟಲ್ಲಿ ಸಿಗಬೇಕು ಅಂತ ಹೇಳಿದರೆ ನಾವು ಸಜೆಸ್ಟ್ ಮಾಡೋದು ಮೀಶೋ. ಸೊ ಇದು ಯಾವುದೇ ರೀತಿಯ ಪ್ರಮೋಷನ್ಗೋಸ್ಕರ ನಾನು ವೀಡಿಯೋ ಮಾಡ್ತಾಯಿಲ್ಲ. ಸೊ ಜಸ್ಟ್ ನನ್ನ ಐಡಿಯಾಸ್, ಅದೇ ರೀತಿ ನನಗೆ ಬೆಸ್ಟ್ ಕ್ವಾಲಿಟಿ ಕೊಟ್ಟಂತಹ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಇದರಿಂದ ನನಗೆ ಯಾವುದೇ ರೀತಿಯ ಲಾಭ ಕೂಡ ಇಲ್ಲ, ಪ್ರಮೋಷನ್ಗೆ ನಾನು ಯಾವುದೇ ರೀತಿಯ ದುಡ್ಡು ಕೂಡ ಮಾಡ್ತಾಯಿಲ್ಲ. ಸೊ ಸೈಡಲ್ಲಿ ನಿಮಗೆ ನಾನು ಕ್ಲಿಪ್ಪಿಂಗ್ಸನ್ನು ಹಾಕ್ತೀನಿ, ನೋಡಿ ನನಗೆ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ. ನೀವು ಕೂಡ ನಿಮ್ಮ ಯಾವ ರೀತಿ ನಿಮ್ಮದು ಸೈಜ್ ಇರುತ್ತೆ, ಎಸ್ ಆಗಿರ್ಬೋದು, ಕೆಲವರಿದ್ದು ಎಮ್ ಆಗಿರ್ಬೋದು, ಅದೇ ರೀತಿ ಕೆಲವೊಬ್ಬರಿದ್ದು ಎಲ್ ಆಗಿರ್ಬೋದು. ಸೊ ನಿಮ್ಮದು ಬೇರೆ ಬೇರೆ ರೀತಿಯ ಸೈಜ್ ಕೂಡ ಇರುತ್ತಲ್ಲ. ಸೊ ನೀವು ಯಾವ್ದು ರೀತಿಯ ಬೇಕು ಅಂತ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಇವಾಗ ಸೆಕೆಂಡ್ ಟಿ ಶರ್ಟ್ ಬಂದು ಇದು. ಸೊ ತುಂಬ ಜನ ಟ್ರೆಂಡ್ ಆಗಿರುವ ಟಿ ಶರ್ಟ್ಸ್ ಅಂದರೆ ಇದೆ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಇದಂತೂ. ನನಗೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕೈ ಹತ್ತಿರ ಹ್ಯಾಂಡ್ ಹತ್ತಿರ ನೀವು ನೋಡ್ಬೋದು ಯಾವ ರೀತಿ ಡಿಸೈನ್ ಬಂದಿದೆ ಅಂತ ಹೇಳಿ. ನಿಮಗೂ ಕೂಡ ನಾನು ಹಾಕಿದ್ದ ಕ್ಲಿಪ್ಪಿಂಗ್ಸಿಂದ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಯಾವ ರೀತಿ ಇದೆ, ನಾವು ಟ್ರಸ್ಟ್ ಮಾಡಿ ತೊಗೋಬೋದಾ ಅಂತ ಹೇಳಿಕೊಂಡು. ಸೊ ಇದು ನಿಮಗೆ ಲಿಂಕ್ ಹಾಕಿರ್ತೀನಿ ನೋಡಿ. ಎಲ್ಲ ಆದರೂ ಕೂಡ ನಾನು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನಾನು ಈ ಟಿ ಶರ್ಟನ್ನು ನಿಮಗೆ ಇದೇ ರೀತಿ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಕಲರ್ ಚೇಂಜಸ್ ಸಿಗ್ಬೋದು ನಿಮಗೆ. ಸೊ ನೀವು ಹೋಗಿ ಒಂದು ಸಲ ಚೆಕ್ ಮಾಡಿದರೆ ಒಳ್ಳೆಯದು. ಸರ್ಚ್ ಮಾಡ್ತಾ ಹೋದರೆ ನಂತರನೇ ಸೇಮ್ ಕಲರ್ ಬೇಕಂದರೆ ಸಿಗ್ತದೆ ನಿಮಗೆ. ಬಟ್ ನಾನು ಲಿಂಕ್ ಕೊಟ್ಟಿರುವಂತಹದ್ದು ಬೇರೆ ಕಲರ್. ಸೊ ಮೂರನೇ ಟಿ ಶರ್ಟ್ಸ್ ಬಂದು ಇದೊಂದು ವಿಂಟರ್ಗೆ ತುಂಬ ಒಳ್ಳೆಯದು. ಸೊ ಇದಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ವಿಂಟರ್ ಟೈಮಲ್ಲಿ. ಸೊ ಇವಾಗ ಅಂದರೆ ಜನವರಿ ಫೆಬ್ರವರಿ ಟೈಮಲ್ಲಿ ಒಂದು ಸ್ವಲ್ಪ ಶೆಕೆ ಜಾಸ್ತಿ ಅಲ್ಲ, ಸಮ್ಮರ್ ಟೈಮಲ್ಲಿ ಒಂದು ಸ್ವಲ್ಪ ಕಷ್ಟ ಮೇಂಟೈನ್ ಮಾಡೋದು ಇಂಥದ್ದು ಎಲ್ಲ. ಆದರೆ ನಮಗೆ ವಿಂಟರ್ ಟೈಮಲ್ಲಿ ಇದಂತೂ ತುಂಬ ಒಳ್ಳೆಯದು, ಕಂಫರ್ಟೇಬಲ್ ಆಗಿರುತ್ತೆ. ಅದೇ ರೀತಿ ಒಂದು ಸ್ವಲ್ಪ ತುಂಬ ಸಣ್ಣ ಇರುವವರು ನಿಮಗೆ ಯಾವ ರೀತಿ ಸೈಜ್ ಬೇಕು ಅಂತ ನೋಡ್ಕೊಳ್ಳಿ. ಅದೇ ರೀತಿ ಸ್ವಲ್ಪ ದಪ್ಪ ಇರುವವರು ಕೂಡ ಒಂದು ಸ್ವಲ್ಪ ದೊಡ್ಡದಾಗಿಯೇ ನೀವು ಆ ಸೈಜನ್ನು ಬುಕ್ ಮಾಡಿದರೆ ಒಳ್ಳೆಯದು. ನನಗೆ ಇದು ಸ್ವಲ್ಪ ಏನನ್ನಿಸ್ತು ಅಂದರೆ ಒಂದು ಸ್ವಲ್ಪ ಸೈಜ್ ದೊಡ್ಡದೇ ಹಾಕಬೇಕಿತ್ತು ಅಂತ ಅನ್ನಿಸ್ತು. ಇದರ ರೇಟೆಲ್ಲ ನಾನು ನಿಮಗೆ ಸೈಡಲ್ಲಿ ಹಾಕಿರ್ತೀನಿ, ನೀವು ನೋಡಿ ಯಾವ ರೇಟ್ ಕಡಿಮೆ ಇದು, ನಿಮ್ಗೆ ಯಾವುದು ಬಟ್ಟೆ ಇಷ್ಟ ಆಯಿತು ಅಂತ ಹೇಳಿ. ಇದು ನೆಕ್ಸ್ಟ್ ಯೆಲ್ಲೋ ಕಲರ್. ಇದು ತುಂಬ ಲಾಕ್ಸಲ್ಲಿ ನಾನು ತುಳು ಲಾಕ್ಸಲ್ಲೆಲ್ಲ ಹಾಕಿರ್ತೀನಿ, ನೋಡಿರ್ಬೋದು ನೀವು, ಚೆಕ್ ಮಾಡಿ. ಅದೇ ರೀತಿ ನನಗೆ ಒಂದು ಕಂಫರ್ಟೇಬಲ್ ಆಗಿ ಆದಷ್ಟು ಬೇಗ ಕ್ವಿಕ್ಕಾಗಿ ಹಾಕ್ಕೊಂಡು ಹೋಗುವಂತಹ ನನಗೆ ತುಂಬ ಇಷ್ಟವಾದ ಟಿ ಶರ್ಟ್ ಅಂದರೆ ಇದೆ.
ಮಿಕ್ಕಿ ಮೌಸ್ ಆಗಿರ್ಬೋದು. ಅದೇ ರೀತಿ ನಿಮಗೆ ಮಿಕ್ಕಿ ಮೌಸ್ ಬೇಡ ಅಂತ ಹೇಳಿದರೆ ಬೇರೆ ಬೇರೆ ಕಲರ್ ಶರ್ಟ್ಸ್ ಕೂಡ ಸಿಗುತ್ತೆ, ಬೇರೆ ಬೇರೆ ಡಿಸೈನ್. ಅದೇ ರೀತಿ ಬೇರೆ ಬೇರೆ ಡಿಸೈನ್ ಯಾವುದು ಕೂಡ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ನೀವು ಉಂಟಲ್ಲ, ಪ್ಲೇನ್ ತೊಗೊಳ್ಬೋದು. ನಿಮಗೆ ಪ್ಲೇನ್ ಬೇಕಂದ್ರೆ ಹೇಳಿ ಪ್ಲೇನ್ ತೊಗೊಳ್ಬೋದು. ತುಂಬ ಆಪ್ಷನ್ಸ್ ಇದೆ, ನೀವು ಚೆಕ್ ಮಾಡಿ ಹೋಗಿ ಅಲ್ಲಿ. ಬೇಕಾದರೆ ಒಂದು 150, 160 ಆ್ಯಂಡ್ 140, 130, ಸೊ ಇದೇ ರೇಂಜಲ್ಲಿ ಸಿಗುತ್ತೆ ನಿಮಗೆ ಇಂಥ ಟಿ ಶರ್ಟ್ ಅಂತೂ. ಸೊ ನಮಗಂತೂ ಬೆಸ್ಟ್ ಕ್ವಾಲಿಟಿ ಬಂದಿದೆ. ಸೊ ಕೆಲವೊಬ್ಬರಿಗೆ ಅನಿಸುತ್ತೆ ಇಷ್ಟು ಚಿಕ್ಕ ಬಟ್ಟೆ ಒಂದು ಚಿಕ್ಕ ಮಕ್ಕಳಿಗೆ ಆಗುತ್ತೆ ಅಂತ. ಇಲ್ಲ, ಸೊ ನಾನು ವೇರ್ ಮಾಡಿ ತೋರಿಸಿದ್ದೀನಿ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ಸೊ ಕ್ವಾಲಿಟಿ ಕೂಡ ಒಳ್ಳೆಯದು ಬರ್ತದೆ, ಡ್ರೆಸ್ ಡಿಸೈನ್ ಕೂಡ ಒಳ್ಳೆಯೇ ಬರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಬಂದು ಈ ಕಲರ್ ಟಿ ಶರ್ಟ್ನ ತೋರಿಸ್ತಾ ಇದ್ದೀನಿ. ಇದೊಂದು ಯೂನೀಕ್ ಆಗಿರುವಂಥ ಟಿ ಶರ್ಟ್ ಅಂತ ಹೇಳ್ಬೋದು. ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಒಂದು ಬ್ಲ್ಯಾಕ್ ಪ್ಯಾಂಟಿಗೆ ನಾವು ಎಷ್ಟೆಲ್ಲ ಟಿ ಶರ್ಟ್ ಧರಿಸ್ಕೊಂಡು ನೋಡ್ಬೋದು, ಸೆಟ್ ಮಾಡ್ಬೋದು ಅಂತ ನೀವು ಇಲ್ಲಿ ನೋಡ್ಬೋದು. ನಾನು ಒಂದೇ ರೀತಿಯ ಬ್ಲ್ಯಾಕ್ ಪ್ಯಾಂಟನ್ನು ಹಾಕಿರೋದು, ಅದಕ್ಕೆ ಯಾವ ರೀತಿ ಎಲ್ಲ ನಾವು ಸೆಟ್ ಮಾಡ್ಬೋದು ಅಂತ ನೋಡ್ಬೋದು. ನೀವು ಇಲ್ಲಿ 171 ಅಷ್ಟೇ ಇಲ್ಲಿ ನಿಮಗೆ ಈ ಪ್ರೈಸ್. ತುಂಬ ಅಫೋರ್ಡೆಬಲ್ ರೇಟಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಅದಾದಮೇಲೆ ಇದು ವೈಟ್ ಟಿ ಶರ್ಟ್. ನೋಡಲಿಕ್ಕೆ ಬಟ್ಟೆ ಅಂದರೆ ಬಟ್ಟೆ ಪೀಸ್ ಥರ ಕಾಣಿಸ್ತಿದೆ ಅಷ್ಟೇ, ಆದರೆ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಸೋ ಫೀಲ್ ಗುಡ್. ಇದನ್ನು ಹಾಕುವಾಗ ನಿಮಗೆ ತುಂಬ ಒಳ್ಳೆ ಕೊಡ್ತದೆ. ಅದೇ ರೀತಿ ಅದಾದಮೇಲೆ ಇದಕ್ಕೆ ನೀವು ಧರಿಸುವಂಥ ಒಳ ಉಡುಪು ಅಂದರೆ ಇನ್ನರ್ ಇದೆಯಲ್ಲ, ಸೊ ಅದನ್ನು ನೀವು ನೋಡಿಕೊಂಡು ಧರಿಸಬೇಕಾಗ್ತದೆ. ಇಲ್ಲಾಂದರೆ ಇದು ತುಂಬ ಸಾಫ್ಟ್ ಇದೆಯಲ್ಲ, ಹಾಗಾಗಿ ನಿಮಗೆ ಒಂಥರ ಹೊರಗಡೆಯಿಂದ ಒಂಥರ ಕಾಣಿಸ್ಬೋದು. ಹಾಗಾಗಿ ನೋಡಿಕೊಂಡು ಒಳಗಡೆ ಹಾಕುವ ಬಟ್ಟೆ ನಿಮ್ಮದು ಚೆನ್ನಾಗಿರಬೇಕು. ಹಾಗಾಗಿ ನೆಕ್ಸ್ಟ್ ಬಂದು ಇದು ಒಂಥರ ಬ್ಲ್ಯಾಕ್ ಕೋಟು, ಅಂದರೆ ಚೆಕ್ಸ್ ಥರ ಬರ್ತದೆ. ಇದರ ಒಳಗಡೆ ಮತ್ತೊಂದು ಬಟ್ಟೆ ಇದೆ, ಅದು ನನಗೆ ಸಿಗಲಿಲ್ಲ, ಎಲ್ಲೋ ಇಟ್ಟಿದ್ದೇನೆ. ಸೊ ಹಾಗಾಗಿ ನಾನಿವತ್ತು ಖಾಲಿ ಕೋಟ್ ಮಾತ್ರ ತೋರಿಸ್ತಾ ಇದ್ದೀನಿ. ಇದು ಎರಡಕ್ಕೆ ಸಹ ಸೇರಿಸಿ ಕೇವಲ 73 ರೂಪಾಯಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 73 ರುಪೀಸ್ ಓನ್ಲಿ. ಇದು ಎರಡು ಬಟ್ಟೆ ಕೂಡ ಸೇರಿಸಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಫೋಟೋದಲ್ಲಿ, ಅದೇ ರೀತಿ ಬರ್ತದೆ. ಇಲ್ಲಿ ನನಗೆ ಒಳಗೆ ಹಾಕುವ ಬಟ್ಟೆ ಸಿಗಲಿಲ್ಲ, ಹಾಗಾಗಿ ಅದನ್ನು ಹಾಕಿ ತೋರಿಸಿದೆ. ಅದಾದಮೇಲೆ ಇದು ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ಶರ್ಟ್. ಇದು ಕೂಡ ವಿಂಟರ್ಗೆ ತುಂಬ ಚೆನ್ನಾಗಿರುತ್ತೆ. ಆದರೆ ಸೆಕೆಗೆ ಇವಾಗ ಸಮ್ಮರ್ ಟೈಮಲ್ಲೆಲ್ಲ ಹಾಕಲಿಕ್ಕಾಗಲ್ಲ, ಆದರೆ ವಿಂಟರ್ ಟೈಮಲ್ಲಿ ನಮಗೆ ತುಂಬ ಚೆನ್ನಾಗಿ ಕಾಣಿಸುವಂತಹ ಒಂದು ಬಟ್ಟೆ ಅಂತಲೇ ಹೇಳ್ಬೋದು. ಸೆಕೆ ಅಲ್ವಾ, ಈಗ ಎಲ್ಲ ಹಾಕಲಿಕ್ಕೆ ತುಂಬ ಕಷ್ಟ. ಇದಕ್ಕೆ ರೇಟ್ ಸಹ ಬಂದು 191 ಅಷ್ಟೇ. ನೆಕ್ಸ್ಟ್ ಬಂದು ಇದೊಂದು ಸ್ಲೀವ್ಲೆಸ್ ಡ್ರೆಸ್, ಅಂದರೆ ಒಂದು ಟಾಪ್ ರೀತಿಯಲ್ಲಿ ಬರ್ತದೆ. ಇದೆಲ್ಲ ಜೀನ್ಸ್ಗೆ ವೇರ್ ಮಾಡಿದರೆ ಇನ್ನೂ ಕೂಡ ಚೆಂದ ಕಾಣ್ತದೆ. ನೋಡ್ಬೋದು, ನಾನು ಮತ್ತು ನನ್ನ ನಾದಿನಿ ಒಂದೇ ಥರ ತಗೊಂಡಿದ್ವಿ. ಅದೇ ರೀತಿ ಕಲರ್ ಬೇರೆ ಬೇರೆ ಇದೆ, ಆದರೂ ಎಷ್ಟು ಚೆಂದ ಕಾಣಿಸ್ತಿದೆ ಅಂತ ನೀವೇ ನೋಡ್ಬೋದು. ಇದಕ್ಕೆ ಜೀನ್ಸ್ ವೇರ್ ಮಾಡಿದರೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇವಾಗಿನ ಟ್ರೆಂಡ್ ಬಂದು ಜೀನ್ಸ್ ಹಾಕಿ ಇಂಥ ಟಾಪ್ಸನ್ನೇ ಧರಿಸ್ತಾರೆ. ಮನೆಯಲ್ಲಿ ಕೆಲವೊಬ್ಬರಿಗೆ ಅಲೋ ಮಾಡೋದಿಲ್ಲ ಇಂಥ, ಅಂದರೆ ವೆಸ್ಟರ್ನ್ ವೇರ್ಸ್ ಟಿ ಶರ್ಟ್ ಎಲ್ಲ ಅಲೋ ಮಾಡೋದಿಲ್ಲ ಕೆಲವೊಬ್ಬರು ಮನೆಯಲ್ಲಿ. ಅಂಥವರು ಇಂಥ ಬಟ್ಟೆಯನ್ನು ಹಾಕಿ ಕೂಡ ಈ ಮಾಡ್ರನ್ ಆಗಿ ಕೂಡ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಟ್ರೈ ಮಾಡಿ. ನಿಮಗೆ ಟಿ ಶರ್ಟು ಅದೇ ರೀತಿ ವೆಸ್ಟರ್ನ್ ವೇರ್ಸ್ ಹಾಕಲಿಕ್ಕೆ ಅಲೋ ಇಲ್ಲ ಅಂದರೆ ಇಂಥ ಬಟ್ಟೆನ ಹಾಕ್ಬೋದು ನೀವು. ಅದೇ ರೀತಿ ಇದರ ರೇಟ್ ಬಂದು ನಿಮಗೆ 173 ಅಷ್ಟೇ, ಇನ್ನೇನು ರೇಟ್ ಇಲ್ಲ. ಅದೇ ಕಾಂಬೋಗೆ 173 ಕೊಡ್ತಾ ಇದ್ದಾರಂತ ಹೇಳಿದರೆ ಇನ್ನೆಂತ ಬೇಕು ಹೇಳಿ ನಮಗೆ ಅಲ್ವಾ. ಸೊ ಹಾಗಾಗಿ ಬೇಗ ಹೋಗಿ ತಗೊಳ್ಳಿ. ಇದರಿಂದ ನನಗೆ ಯಾವುದೇ ರೀತಿಯ ಲಾಭ ಇಲ್ಲ, ಆದರೆ ನಾನು ತಗೊಂಡಿದ್ದಂತಹ ಒಂದು ಐಡಿಯಾದಿಂದ ನಿಮಗೆ ಹೇಳ್ತಾ ಇರೋದು, ನಿಮಗೂ ಕೂಡ ಲಾಭ ಆಗ್ತದಲ್ಲ ಅಂತ ಅನ್ನೋರಿಗೆ. ಅದಾದಮೇಲೆ ನಾನೊಂದು ಡ್ರೆಸ್ ತಗೊಂಡಿದ್ವಿ ನಾವು, ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್. ಇದು ಕೂಡ ಟಿ ಶರ್ಟ್ಸ್ ಎಷ್ಟು ಚೆಂದ ಕಾಣಿಸ್ತಿದೆ ಅಂದರೆ ನೋಡ್ಬೋದು ನೀವು. ಈ ವೈಟ್ ಟಿ ಶರ್ಟಿಗೆ ಬಂದು 129, ಅದೇ ರೀತಿ ಬ್ಲ್ಯಾಕ್ ಟಿ ಶರ್ಟಿಗೆ ಬಂದು 131 ರುಪೀಸ್ ಜಾಸ್ತಿ ಅಷ್ಟೇ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದೆಲ್ಲ ಯಾವ ರೀತಿ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳಿದರೆ, ಕೆಲವೊಬ್ಬರು ಟ್ವಿನ್ಸ್ ಇರ್ತಾರೆ, ಅದೇ ರೀತಿ ಕೆಲವೊಬ್ಬರು ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ, ಅಂಥವರಿಗೆಲ್ಲ ಯೂಸ್ ಆಗ್ತದೆ. ನಮ್ಮ ಮನೆಯಲ್ಲಿ ನಾವು ಅದೇ ರೀತಿ ಡ್ರೆಸ್ ಹಾಕೋದಾದರೆ ನಾನು ನನ್ನ ನಾದಿನಿ ಇಬ್ಬರು ಕೂಡ ಸೇರಿಸ್ಕೊಂಡು ಅಂತಹ ಡ್ರೆಸ್ ನಾವು ಹಾಕ್ತೀವಿ. ಅದಾದಮೇಲೆ ಇದು ಬಂದು ಶಾರ್ಟ್ ಕುರ್ತಾ.
ಇದು ಕೂಡ ಇವಾಗಿನ ತುಂಬ ಟ್ರೆಂಡಲ್ಲಿರುವಂತಹದ್ದು. ಶಾರ್ಟ್ ಕುರ್ತಾ ಹಾಕಿ ಇದಕ್ಕೊಂದು ಜೀನ್ಸ್ ಹಾಕಿದರೆ ಮುಗೀತು. ಇವಾಗ ಯಾರೂ ಅಷ್ಟೊಂದು ಟೀ ಶರ್ಟ್ ಧರಿಸೋದಿಲ್ಲ. ಅದರ ಬದಲಾಗಿ ಟೀ ಶರ್ಟ್ ಶಾರ್ಟ್ ಕುರ್ತಾನೇ ಯೂಸ್ ಮಾಡ್ತಾರೆ. ನೀವು ಕೂಡ ನೋಡ್ಬೋದು, ನಾನು ನಿನ್ನೆಯಷ್ಟೇ ತರಿಸಿದಂತಹ ಇದು ಟೀ ಶರ್ಟ್ 200ಗೆ ಓನ್ಲಿ 204ಗೆ ಕೊಟ್ಟಿದ್ದೇನೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ಬರುವಾಗ ಸ್ವಲ್ಪ ಲೇಟಾಗಿ ಬಂತು, ಆದರೂ ಕೂಡ ಪರವಾಗಿಲ್ಲ, ಕೊಟ್ಟ ರೇಟಿಗೆ ಉಂಟಲ್ಲ ನನಗೆ ತುಂಬ ಚೆನ್ನಾಗಿದೆ. ಸೊ ಇದರದ್ದು ನನಗೆ ಲಿಂಕ್ ಸಿಗಲಿಲ್ಲ ಈ ಬಟ್ಟೆದ್ದು. ಇದು ತುಂಬ ಓಲ್ಡ್ ನಾನು ತೊಗೊಂಡಿದ್ದಂತಹ ಬಟ್ಟೆ. ಸೊ ಇದರದ್ದು ಲಿಂಕ್ ಇವಾಗ ನನಗೆ ಸಿಗ್ತಾ ಇಲ್ಲ. ಐ ಆಮ್ ಸೋ ಸಾರಿ. ಅದಾದಮೇಲೆ ನೆಕ್ಸ್ಟ್ ಬಂದು ಈ ಪರ್ಪಲ್ ಕಲರ್ ವೆಸ್ಟರ್ನ್ ವೇರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅಂದರೆ ಪಾರ್ಟಿಗೆಲ್ಲ ಹೋಗುವಾಗ ನೀವು ವೇರ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ನೀವು ಇನ್ನೂ ಕೂಡ ಐರನ್ ಎಲ್ಲ ಮಾಡಿದರೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದು ನಾನು ರೀಸೆಂಟಾಗಿ ಆರ್ಡ್ರ್ ಮಾಡಿದ್ದಲ್ಲ, ಸೊ ಒಂದು ಸ್ವಲ್ಪ ಹಳೇದಾಗಿದೆ. ಸೊ ಅದಾದಮೇಲೆ ಈ ಬಟ್ಟೆ ಇದು ಕೂಡ ಸೇಮ್ ನಿಮಗೆ ಕಾಣ್ತಿರ್ಬೋದು, ಪರ್ಪಲ್ ಕಲರ್. ಎರಡೂ ಕೂಡ ಸೇಮ್ ಪರ್ಪಲ್ ಕಲರ್. ಕೆಲವೊಬ್ಬರಿಗೆ ಪ್ಯಾಂಟ್ ಕಂಫರ್ಟೇಬಲ್ ಆಗುತ್ತೆ, ಕೆಲವೊಬ್ಬರಿಗೆ ಪ್ಯಾಂಟ್ ಕಂಫರ್ಟೇಬಲ್ ಆಗೋದಿಲ್ಲ. ಸೊ ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು. ಸೊ ಇದರ ರೇಟ್ ಬಂದು 379. ಅದಾದಮೇಲೆ ಇನ್ನೂ ಕೂಡ ಬೇರೆ ಬೇರೆ ಟೈಪಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ ಆನ್ಲೈನಲ್ಲಿ. ಸೊ ಪರ್ಚೇಸ್ ಮಾಡಿ ನಿಮಗೆ ಯಾವುದು ಡ್ರೆಸ್ ಆಗ್ತದೆ ಅದನ್ನು. ಅದಾದಮೇಲೆ ನೆಕ್ಸ್ಟ್ ನಾನು ನಿನ್ನೆಯಷ್ಟೇ ತರಿಸಿದಂತಹ ಈ ಶಾರ್ಟ್ ಕುರ್ತಿದ್ದು ಸೈಜ್ ಬಂದು ಎಸ್ ಅಂತ ಹಾಕಿದ್ದೆ. ಕರೆಕ್ಟಾಗಿ ನನಗೆ ಎಸ್, ನನ್ನಷ್ಟು ದಪ್ಪ ಇರುವವರಿಗೆ ಎಸ್ ಸೈಜ್ ಸಾಕು. ನಾನು ಕೂಡ ಎಸ್ ಸೈಜ್ ಡೌಟಲ್ಲಿ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಆದರೆ ಕರೆಕ್ಟಾಗಿ ಫಿಟ್ ನಾವು ಹೇಗೆ ಟೈಲರ್ ಅಂಗಡಿಗೆ ಕೊಟ್ಟು ನಾವು ಮಾಡಿಸಿದಾಗೆ ಇತ್ತು ನನಗೆ ಫಿಟ್ಟಿಂಗ್. ಸೊ ಹಾಗಂತ ಎಲ್ಲವೂ ಕೂಡ ಎಸ್ ಮಾಡಿದರೆ ನಮಗೆ ಫಿಟ್ ಆಗೋದಿಲ್ಲ. ಎಮ್ ಕೂಡ ಕೆಲವೊಂದು ಭಾರಿ ತಗೊಳ್ಬೇಕಾಗ್ತದೆ. ಸೊ ನಿಮಗೆ ಯಾವುದು ಬೇಕು ಅಂತ ಹೇಳಿ ಒಂದು ಸರಿ ನೀವು ತರಿಸಿಕೊಂಡು ನೋಡಿ, ನಿಮಗೆ ಯಾವುದು ಫಿಟ್ ಆಗ್ತದೆ, ಯಾವ ಸೈಜ್ ನಿಮಗೆ ಓಕೆ ಆಗ್ತದೆ ಅಂತ ಹೇಳಿ. ಸೊ ಹಾಗಾಗಿ ಇವತ್ತಿನ ಲಾಗ್ ನೋಡಿದ್ರಲ್ಲ ಹೇಗಿತ್ತು ನನ್ನ ಲಾಗ್, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಸಾರಿ, ನಾನು ಡಬ್ಬಿಂಗ್ ಮಾಡಿ ಹಾಕಿದೆ. ಯಾಕೆಂತ ಹೇಳಿದರೆ ಆಲ್ರೆಡಿ ನಾನು ತುಳು ಲಾಗಲ್ಲಿ ಇದನ್ನು ಹಾಕಿದ್ದೆ. ಸೊ ಕನ್ನಡದಲ್ಲಿ ಲಾಗನ್ನು ಇದನ್ನು ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ತುಂಬ ರಿಕ್ವೆಸ್ಟ್ ಬಂತು, ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿ ಹಾಕಿ ಅಕ್ಕ, ನನಗೆ ಬೇಕು ಬಟ್ಟೆಗಳು, ಡ್ರೆಸ್ಸಸ್ ಕಲೆಕ್ಷನ್ ಬೇಕಿತ್ತು ಅಂತ ಹೇಳಿ ತುಂಬ ಜನ ಮೆಸೇಜ್ ಮಾಡಿದರು, ಒಂದಿಬ್ಬರು. ಹಾಗಾಗಿ ನಾನು ಹಾಕಲೇಬೇಕಾಯಿತು. ಹೀಗಿತ್ತು ನನ್ನ ಇವತ್ತಿನ ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಯಾವ ರೀತಿ ನಿಮಗೆ ವ್ಲಾಗ್ಸ್ ಬೇಕು ಅಂತ ಹೇಳಿ. ಡೈಲಿ ವ್ಲಾಗ್ಸನ್ನು ನಾನು ಆದಷ್ಟು ಬೇಗ ನಿಮಗೆ ಅಪ್ಲೋಡ್ ಮಾಡ್ತೇನೆ. ನನಗೆ ತುಂಬ ವ್ಯೂಸ್ ಎಲ್ಲ ಕಮ್ಮಿ ಆಗ್ತಿದೆ, ಯಾಕೆಂದರೆ ಇವಾಗ ಸ್ಟಾರ್ಟ್ ಮಾಡಿದ್ದಲ್ಲ ಕನ್ನಡ ವ್ಲಾಗ್ಸ್, ಹಾಗಾಗಿ. ಸೊ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.